ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಪ್ರತಿಭಟನೆಯನ್ನು ನಡೆಸ್ತಾ ಇತ್ತು. ಈ ಪ್ರತಿಭಟನೆಗೆ ವಾಂಗ್ಚುಕ್ ಎಂಬ ಪರಿಸರವಾದಿ ಅಂತ ಹೇಳಿ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ರು. ಸೋನಂ ವಾಂಗ್ಚುಕ್ ಈ ದೇಶದಲ್ಲಿ ಯಾರು ಬೇಕಾದ್ರೂ ಪ್ರತಿಭಟನೆ ಮಾಡಬಹುದು, ಪರ್ಮಿಷನ್ ತಗೊಂಡು ಎಲ್ಲಿ ಬೇಕಾದ್ರೂ ಪ್ರತಿಭಟನೆ ಮಾಡಬಹುದು. ಆದರೆ ಪ್ರತಿಭಟನೆಗೆ ಯಾರನ್ನ ವೇದಿಕೆ ಮೇಲೆ ಹತ್ತಿಸ್ಬೇಕು, ಯಾರನ್ನ ವೇದಿಕೆಯಲ್ಲಿ ಮಾತಾಡಿಸ್ಬೇಕು ಅನ್ನೋ ರೂಪುರೇಷೆಯನ್ನು ಖಂಡಿತಗಳು ಮಾಡ್ಕೋಬೇಕು. ಏನಕ್ಕೆ ಈ ಮಾತು ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ದೇಶದಲ್ಲಿ ನೀಟ್ ಪರೀಕ್ಷೆ ಸೋರಿಕೆ ಆಗಿದೆ, ಸಾಕಷ್ಟು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ, ಅವರಿಗೆ ಪರಿಹಾರ ಕೊಡಬೇಕು. ದೇಶದ ವಿದ್ಯಾಮಂತ್ರಿ ಧರ್ಮೇಂದ್ರ ಪ್ರಧಾನ್ ಅವರು ತಲೆದಂಡ ಹಾಕಬೇಕು ಅಂತೇಳಿ ಇವರು ಪ್ರತಿಭಟನೆ ಮಾಡ್ತಾ ಇದ್ರು. ಈ ಪ್ರತಿಭಟನೆ ಯಾಕೋ ದಿಕ್ಕು ತಪ್ಪುತ್ತಾ ಇದೆ ಅಂತ ನನ್ಗೆ ಅನ್ಸಿದ್ದು ಯಾವಾಗ ಅಂದ್ರೆ, ಈ ಪ್ರಕಾಶ್ ರಾಜು ಕೆಲವರು ಹಿಂದೂ ವಿರೋಧಿಗಳು ರಾಮನನ್ನ ಬೈಯೋದು, ಸೀತೆಯನ್ನ ಬೈಯೋದು, ಹಿಂದೂ ಧರ್ಮವನ್ನು ಅವಹೇಳನಕಾರಿಯಾಗಿ ಮಾತಾಡೋದು, ಇಂತಹ ಚಟುವಟಿಕೆಗಳು ಯಾವಾಗ ವೇದಿಕೆ ಮೇಲೆ ಮಾತಾಡಕ್ ಸ್ಟಾರ್ಟ್ ಮಾಡಿರೋ ಅವಾಗ ನಮ್ಗನ್ನಿಸ್ತು ಈ ಪ್ರತಿಭಟನೆ ದಿಕ್ಕು ತಪ್ಪುತ್ತಾ ಇದೆ. ಸೋನಂ ವಾಂಗ್ಚುಕ್ ಮಾಡ್ತಾ ಇರೋದಂತೂ ಕೆಲಸವೇ ಒಂದು ಆಡಳಿತ ಪಕ್ಷವನ್ನು ದಾರಿಗೆ ತರಬೇಕಾಗಿದೆ, ತಪ್ಪುಗಳನ್ನ ಸರಿಪಡಿಸಬೇಕಾಗಿದೆ. ಒಂದು ಆಡಳಿತ ಪಕ್ಷವನ್ನ ವಿರೋಧ ಪಕ್ಷವಾಗಿ ಮಾತಾಡಬೇಕಾಗಿರಂತ ಕೆಲಸವನ್ನ ಸೋನಂ ವಾಂಗ್ಚುಕ್ ಅವ್ರು ಮಾಡ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆ ಸರಿ ಅನ್ನಿಸ್ತಾ ಇತ್ತು. ಆದ್ರೆ ಆ ವೇದಿಕೆ, ಕಾಕ್ರೋಚ್ ಜನತಾ ಪಾರ್ಟಿಯ ವೇದಿಕೆ, ದೇಶ ವಿರೋಧಿ, ಧರ್ಮ ವಿರೋಧಿ ಚಟುವಟಿಕೆಗಳ ಅಡ್ಡ ಆಗ್ತಾ ಇತ್ತು. ಉಪವಾಸ ಸತ್ಯಾಗ್ರಹ ಮಾಡಿ ಜುಲೈ 20ಕ್ಕೆ ನಾವು ದೇಶದ ಸಂಸತ್ತಿಗೆ ನಾವು ಹೋಗ್ತೀವಿ, ಮುತ್ತಿಗೆಯನ್ನ ಹಾಕ್ತೀವಿ ಅಂತ ಹೇಳಿ ಏನು ಇವರು ಪ್ರತಿಭಟನೆ ಮಾಡ್ತಾ ಇದ್ರು, ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ರು, ಎಲ್ಲವೂ ಕರೆಕ್ಟ್ ಆಗಿತ್ತು. ಆದ್ರೆ ಕೆಲವರು ಹಿಂದೂ ಧರ್ಮ ವಿರೋಧಿಗಳು ಆ ವೇದಿಕೆ ಮೇಲೆ ಹೋದ್ಮೇಲೆ ದಿಕ್ಕೆ ಬದಲಾಗಿತ್ತು. ಗೊತ್ತಾಯ್ತು ಇದೊಂದು ಕಿಟ್ ರೆಡಿ ಮಾಡಿದ್ದಾರೆ ಅಂತ ನಮಗೆ ಅರ್ಥ ಆಯ್ತು.